ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾರನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಆಲ್ರೆಡಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಮೊದಲೇ ನಾನು ಬೇಳೆನ ಬೇಯಿಸ್ಕೊಂಡಿದ್ದೀನಿ, ಅದನ್ನೇನು ತೋರ್ಸೋಕ್ಕೋಗಿಲ್ಲ. ಈಗ ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಹಾಕ್ತಿದ್ದೀನಿ. ಆಮೇಲೆ ತೊಳೆದಿಟ್ಕೊಂಡಿರೋ ನುಗ್ಗೆಕಾಯಿನ ಸಾರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಬೇಳೆ, ನುಗ್ಗೆಕಾಯಿ, ಟೊಮೊಟೊ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ನುಗ್ಗೆಕಾಯಿನ ನಾನು ಕುಕ್ಕರಲ್ಲಿ ಹಾಕಿಲ್ಲ. ಕುಕ್ಕರಲ್ಲಿ ಹಾಕೋದ್ರಿಂದ ಅದು ಭಾಳ ಬೇಗ ಬೆಂದು ಟೇಸ್ಟ್ ನಮಗೆ ಕೊಡೋಲ್ಲ. ಅದಕ್ಕೆ ನಾನು ಈ ಥರ ಪಾತ್ರೆಯಲ್ಲೇ ನಾನು ನುಗ್ಗೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಈಗ ನುಗ್ಗೆಕಾಯಿ, ಟೊಮೊಟೊ ಹಣ್ಣು, ಉಪ್ಪೆಲ್ಲ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ ನುಗ್ಗೆಕಾಯಿ. ನೋಡಿ ಸ್ನೇಹಿತರೆ, ನಮ್ಮ ನುಗ್ಗೆಕಾಯಿ ಹಾಕಿದ್ದೀನಲ್ಲ, ಇದು ಈ ಥರ ಚೆನ್ನಾಗಿ ಬೆಂದಿದೆ. ಟೊಮೊಟೊ, ಈರುಳ್ಳಿ, ಬೇಳೆ ಜೊತೆ ನುಗ್ಗೆಕಾಯಿ ಈ ಥರ ಹಾಕಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ನುಗ್ಗೆಕಾಯಿ ಎಲ್ಲ ತುಂಬ ಸಾಫ್ಟ್ ಆಗಿಬಿಡ್ತವೆ. ತಿನ್ನಬೇಕಾದ್ರೆ ನಮಗೆ ಈ ಥರ ಚೆನ್ನಾಗಿ ಸಿಗೋದಿಲ್ಲ. ಫುಲ್ ಬೆಂದ್ಬಿಟ್ಟಿರುತ್ತಲ್ಲ, ಚೆನ್ನಾಗಿ ಅನಿಸಲ್ಲ. ನೋಡಿ, ಇವಾಗ ನುಗ್ಗೆಕಾಯಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಸಾಂಬಾರು ಪುಡಿ, ಖಾರದ ಪುಡಿ, ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಖಾರನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ, ಖಾರದ ಪುಡಿ, ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಈ ಮಿಕ್ಸಿ ಪೇಸ್ಟನ್ನು ನಾನು ಹಾಕ್ತೀನಿ. ಸ್ವಲ್ಪ ಖಾರ ಎಲ್ಲ ಉಳಿದಿತ್ತಲ್ಲ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿದ್ದೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಬಿಡಲಿ. ಉಪ್ಪನ್ನು ಹಾಕಿದ್ದೀನಿ ನಾನು ಆಲ್ರೆಡಿ. ಇದು ಖಾರ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನುಗ್ಗೆಕಾಯಿ ಜೊತೆ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ನೋಡಿ ಸ್ನೇಹಿತರೆ, ನುಗ್ಗೆಕಾಯಿ ಮಸಾಲೆ ಎಲ್ಲ ಹಾಕಿದ್ದಲ್ಲ, ಅದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸಾರು ತುಂಬ ಘಮ ಘಮ ಅನ್ನುತ್ತೆ, ಆಮೇಲೆ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಮೊದಲೇ ಹುಣ್ಸೆಹಣ್ಣು ರಸನ ಮಾಡಿಟ್ಕೊಂಡಿದ್ದೆ. ಸ್ವಲ್ಪ ಹುಣ್ಸೆಹಣ್ಣು ರಸನೂ ಹಾಕ್ತೀನಿ. ನೋಡಿ, ಹುಣ್ಸೆಹಣ್ಣು ರಸ, ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ. ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ನಾವು ಹುಣ್ಸೆಹಣ್ಣು ರಸ ಹಾಕಬೇಕು. ಎಲ್ಲ ಮಸಾಲೆ, ಹುಣ್ಸೆಹಣ್ಣು ರಸ ಎಲ್ಲ ಒಟ್ಟಿಗೆ ನಾವು ಹಾಕೋದ್ರಿಂದ ಸಾರು ಅಷ್ಟು ಟೇಸ್ಟ್ ಬರೋಲ್ಲ. ನಾವು ಮಸಾಲೆ, ತರಕಾರಿ ಎಲ್ಲ ಹಾಕಿಲ್ಲ ಆದಮೇಲೆ ಅದು ಚೆನ್ನಾಗಿ ಕುದಿಯುತ್ತಲ್ಲ ಮಸಾಲೆ, ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ಮೇಲೆ ಆಮೇಲೆ ನಾವು ಹುಣ್ಸೆಹಣ್ಣಿನ ರಸನ ಹಾಕಬೇಕು. ಆವಾಗ ಮಾಡೋದ್ರಿಂದ ನಮ್ಮ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗೆಲ್ಲ ಹಾಕಿದ್ದು ಇದು ಸ್ವಲ್ಪ ಚೆನ್ನಾಗೆ ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಆಮೇಲೆ ಒಗ್ಗರಣೆನ ಹಾಕಿದರೆ ನಮ್ಮ ಸಾರು ರೆಡಿ ಆಗುತ್ತೆ. ಇವಾಗ ನಾನು ಹುಣ್ಸೆಹಣ್ಣು ರಸ ಹಾಕಿದ್ದೀನಿ. ಹುಣ್ಸೆಹಣ್ಣು ರಸ ಚೆನ್ನಾಗಿ ಕುದಿ ಬರಲಿ. ನೋಡಿ, ನಮ್ಮ ಸಾರು ರೆಡಿ ಆಗ್ತಾ ಇದೆ. ನುಗ್ಗೆಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಲ್ವಾ. ಒಂದು ಸಮೇತ ನುಗ್ಗೆಕಾಯಿನ ಹಾಳಾಗಿಲ್ಲ. ನೋಡಿ, 2 ಸೀಳು ಬಿಟ್ಕೊಂಡಿಲ್ಲ. ಚೆನ್ನಾಗಿ ಕುದಿ ಬರಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಸಾರು ಕುದಿ ಬಂದಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ತುಂಬ ಗಟ್ಟಿಯಾಗಿತ್ತು ಸಾರದು, ಅದಕ್ಕೆ ಮೀಡಿಯಮಾಗಿ ಸಾರಿರಲಿ ಅಂತ ಸ್ವಲ್ಪ ನಾನು ನೀರು ಹಾಕ್ಕೊತೀನಿ.
ಸ್ವಲ್ಪ ಹಾಕ್ತೀನಿ, ತುಂಬ ಗಟ್ಟಿ ಅನಿಸುತ್ತೆ. ಒಗ್ಗರಣೆ ಹಾಕ್ತೀವಲ್ಲ ಆವಾಗ ಇನ್ನೂ ಸ್ವಲ್ಪ ಅದು ಗಟ್ಟಿ ಆಗುತ್ತೆ. ಆಮೇಲೆ ನೋಡಿರಿ ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಷಯ, ಇದು ನಮ್ಮ ಮನೇಲೇ ಬೆಳೆದಿರುವಂಥ ಕರಿಬೇವು ಸೊಪ್ಪಿನ ಗಿಡ. ಈಗ ನಾವು ಸಾರಿ ಒಗ್ಗರಣೆ ಹಾಕೋಕೆ ಕರಿಬೇವು ಸೊಪ್ಪು ಬೇಕಲ್ಲ, ನೋಡಿ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಕರಿಬೇವು ಸೊಪ್ಪು ಗಿಡ. ಈ ಕರಿಬೇವು ಸೊಪ್ಪಲ್ಲೇ ನಾನು ಇವತ್ತು ನಮ್ಮ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಕರಿಬೇವು ಸೊಪ್ಪಿನ ಗಿಡದ ಬಗ್ಗೆನೇ ನಾನು ಹಿಂದಿನ ವೀಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಅದನ್ನು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಕರಿಬೇವು ಸೊಪ್ಪು ಗಿಡ ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡಿಬಿಟ್ಟು ನೀವು ನೋಡಿ. ಈಗ ನೋಡಿ ನಮ್ಮನೆ ಕರಿಬೇವು ಸೊಪ್ಪಿನ ಗಿಡ ಅದರಲ್ಲೇ ನಾನು ನಮ್ಮ ಸಾರಿಗೆ ಒಗ್ಗರಣೆ ಕೊಡ್ತೀನಿ. ಇವಾಗ ಸಾರಿಗೆ ಒಗ್ಗರಣೆ ಕೊಟ್ಟೋಣ. ಇವಾಗ ನಾನು ಒಂದು ಸಣ್ಣ ಬಾಣಲೆ ಇಟ್ಟು ಆ ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆ ಕೊಡೋಕ್ಕಲ್ಲ, ಸಾಕು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿಯಾಗಲಿ. ಓಕೆ, ನಾನು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಉರಿ ಚಿಕ್ಕದು ಮಾಡಿದ್ನಲ್ಲ, ಇದು ಸ್ವಲ್ಪ ದೊಡ್ಡದು ಮಾಡ್ತಾಯಿದ್ದೀನಿ. ನೋಡಿ ಒಗ್ಗರಣೆ ಚೆನ್ನಾಗಾಗಿದೆ. ಈಗ ಪಕ್ಕದಲ್ಲಿರೋ ಸಾರಿಗೆ ನಾನು ಒಗ್ಗರಣೆ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಒಗ್ಗರಣೆ ಕೊಟ್ಟಿದ್ದೀನಿ. ಸಾರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಲಿ ಸ್ನೇಹಿತರೆ ಸಾರು. ನೋಡಿ ಸ್ನೇಹಿತರೆ, ಸಾರು ಚೆನ್ನಾಗಿ ಕುದಿ ಬಂದಿದೆ. ಈ ಥರ ನೊರೆ ಎಲ್ಲ ಹೋಗಬೇಕು. ಸಾರು ನೊರೆ ಎಲ್ಲ ಕಡಿಮೆ ಆಗುತ್ತಂತ ಚೆನ್ನಾಗಿ ಕುದಿಸ್ಬೇಕು. ನೊರೆ ಎಲ್ಲ ಹೋದರೆ ನಮ್ಮ ಸಾರು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಇವಾಗ ಚೆನ್ನಾಗಿ ನೊರೆ ಬಿಟ್ಕೊಂಬರ್ತಾಯಿದೆ ಅಲ್ವಾ. ಆ ನೊರೆ ಎಲ್ಲ ಕಮ್ಮಿ ಆಗಬೇಕು. ಆ ನೊರೆ ಕಮ್ಮಿ ಆದಾಗ ನಮ್ಮ ಸಾರು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಸ್ನೇಹಿತರೆ, ನಮ್ಮ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಸಾರು ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ನಿಮಗೂ ಬರ್ತಾ ಇರಬೇಕಲ್ಲ ಸ್ಮೆಲ್ಲು ಸಾರಿಂದು. ನೋಡಿ ಇವಾಗ ನಮ್ಮ ಸಾರನ್ನು ನಾವು ಪಾತ್ರೆಗೆ ಹಾಕ್ಕೊಳ್ತೀವಿ. ಚೆನ್ನಾಗಿ ಕುದಿದೆ, ನೊರೆ ಎಲ್ಲ ಹೋಗಿದೆ. ಈಗ ಒಂದು ಬಟ್ಲಲ್ಲಿ ನಾನು ನುಗ್ಗೆಕಾಯಿ ಸಾರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ನುಗ್ಗೆಕಾಯಿ ಸಾರು ಈ ರೀತಿ ರೆಡಿಯಾಗಿದೆ. ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ನಿಮ್ಮ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಬಾಯ್.